ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಉಪವಾಸತಪಃ ಪ್ರಾಪ್ತರಾಮವೇದೇಶ್ವರಾರ್ಚಕಂ ಸದ್ಧರ್ಮಸ್ತುತಮಾಹಾತ್ಮ್ಯಂ ನೌಮಿ ಸತ್ಯವರಂ ಮುನಿಂ. ಶ್ರೀ ಸತ್ಯವರದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾ ಶ್ರೀ ಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಸೂತ್ರಾರ್ಥಗರ್ಭಿತತ್ವೇನ ವ್ಯಾಖ್ಯಾತಂ ರಾಮಸತ್ಪದಂ ಯೇನ ತಂ ರಾಮಸದ್ಭಕ್ತಂ ನೌಮಿ ಸತ್ಯಪರಾಯಣಂ. ಸತ್ಯಕಾಮಾರ್ಣವೋದ್ಭೂತಃ ಶ್ರೀಮತ್ಸತ್ಯೇಷ್ಟಸದ್ಗುರುಃ ಸತಾಂ ಚಿಂತಾಮಣಿರಿವ ಚಿಂತಿತಾರ್ಥಪ್ರದೋ ಭುವಿ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಸತ್ಯವರರ ಗುಣಗಳನ್ನು ಚಿಂತನ ಮಾಡ್ತಾ ಅನೇಕ ಮಹಾಪುರುಷರ ಸಾದೃಶ್ಯವನ್ನು ಅವರಲ್ಲಿ ಸ್ಮರಣೆ ಮಾಡ್ತಾರೆ. ಆ ಎಲ್ಲ ಮಹಾನುಭಾವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಸತ್ಯವರ ತೀರ್ಥರು. ಆ ದೃಷ್ಟಿಯಲ್ಲಿ ಅವರ ಗುಣಗಳು ಇವರಲ್ಲಿ ಬಂದಿವೆ ಅಂತ. ದೊಡ್ಡವರನ್ನು ಕಾಣುವಾಗ ಅವರಲ್ಲಿರುವ ಗುಣಗಳನ್ನು ಆದರ್ಶವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ದೊಡ್ಡವರಲ್ಲಿರುವ ಎಲ್ಲ ಗುಣಗಳನ್ನು ನಮ್ಮಲ್ಲಿ ಅಪೇಕ್ಷೆ ಪಡುವುದೂ ತಪ್ಪು. ಯಾವ ಅವರ ಗುಣಗಳು ಅವರ ಆಚರಣೆಗಳು ಲೋಕಶಿಕ್ಷಣಕ್ಕಾಗಿ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಇರ್ತವೆ, ಅಂಥವುಗಳನ್ನು ನಮ್ಮ ಉದ್ಧಾರಕ್ಕಾಗಿಯೇ ಅವರು ಈ ತರಹದ ಸತ್ಕಾರ್ಯಗಳನ್ನು ಮಾಡಿ ತೋರಿಸಿದ್ದಾರೆ ಅಂತ ಅದನ್ನು ಅನುಷ್ಠಾನದಲ್ಲಿ ತರುವ ಪ್ರಯತ್ನ ಮಾಡಬೇಕು. ಆ ಗುಣಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಜೀವನದಲ್ಲಿ ಪ್ರಯತ್ನ ಮಾಡಬೇಕು ಅನ್ನುವುದು ಸತ್ಯಧರ್ಮ ತೀರ್ಥರ ಉದ್ದೇಶ. ಸತ್ಯವರರು ಅನೇಕ ಮಹಾನುಭಾವರ ಚರಿತ್ರೆಯನ್ನು ಕೇಳುವುದಲ್ಲದೆ ಅವರ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು. ಅಂತಹ ಸತ್ಯವರ ತೀರ್ಥರಲ್ಲಿರುವ ಆ ಮಹಾನುಭಾವರ ಸಾದೃಶ್ಯವನ್ನು, ಮಹಾಪುರುಷರ ಸಾದೃಶ್ಯವನ್ನು ನಾವು ಚಿಂತನೆ ಮಾಡಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅದರಲ್ಲಿರುವ ಸದ್ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಇನ್ನುಳಿದ ಮಹಾಗುಣಗಳನ್ನು ಚಿಂತನೆ ಮಾಡಿ ಅವರ ಅನುಗ್ರಹವನ್ನು ಪಡೆಯಬೇಕು ಅಂತ ಸತ್ಯಧರ್ಮ ತೀರ್ಥರ ಒಂದು ಚಿಂತನ. ನಲೋ ನಿಲೋ ನಲೋವಾಂಬ ನಲಕೂಬರ ಏವವ. ಸ್ವಲ್ಪ ಶಬ್ದಗಳ ಸಾದೃಶ್ಯವನ್ನು ಇಟ್ಟುಕೊಂಡು ಆ ಒಂದೇ ತರಹದ ಶಬ್ದಗಳಿಂದ ಪ್ರತಿಪಾದ್ಯರಾದ ಅನೇಕ ವ್ಯಕ್ತಿಗಳನ್ನು ಒಂದು ಶ್ಲೋಕದಲ್ಲಿ ಹಿಡಿದು ಹಾಕ್ತಾರೆ. ನಲ, ಅನಿಲ, ಅನಲ, ನಲಕೂಬರ ಅಂತ. ನಲ, ಅನಿಲ, ಅನಲ, ನಲಕೂಬರ. ನಲ ಮಹಾರಾಜ, ಶ್ರೀಮನ್ ಮಹಾಭಾರತದಲ್ಲಿ ಆ ನಲ ಮಹಾರಾಜನ ಚರಿತ್ರೆ ಬರುತ್ತೆ ವನಪರ್ವದಲ್ಲಿ.
ಆ ನಲಚಕ್ರವರ್ತಿ ನಲಮಹಾರಾಜ, ನೈಷಧ ಅಂತೂ ಅವನನ್ನು ಹೇಳ್ತಾರೆ. ಅವನ ಬಗ್ಗೆ ಒಂದು ದೊಡ್ಡ ಕಾವ್ಯವೇ ಇದೆ, ಶ್ರೀಹರ್ಷ ರಚನೆ ಮಾಡಿದ್ದು. ಅಂತಹ ನಲಚಕ್ರವರ್ತಿ. ಇನ್ನು ಅನಲ ಅಂದರೆ ಅಗ್ನಿ, ಅನಿಲ ಅಂದರೆ ವಾಯು. ನಲಕೂಬರ ಅಂತ ಕುಬೇರನ ಮಗ. ಕೃಷ್ಣಾವತಾರದಲ್ಲಿ ನಲಕೂಬರ, ಮಣಿಗ್ರೀವ ಅಂತ ಇಬ್ಬರು ಕುಬೇರನ ಮಕ್ಕಳು ನಾರದರ ಶಾಪದಿಂದ ಗಿಡ ಆಗಿ ಅವರು ಬಿದ್ದಿರ್ತಾರೆ. ಕೃಷ್ಣ ಪರಮಾತ್ಮ ವರಳನ್ನು ಎಳೆಯುತ್ತಾ ಅಂಬೆಗಾಲು ಹಾಕ್ತಾ ಹೋಗಿ ಆ ಎರಡೂ ವೃಕ್ಷಗಳನ್ನು ಕೆಳಗೆ ಬೀಳಿಸ್ತಾನೆ. ಒಳಗಿರುವ ನಲಕೂಬರ ಮಣಿಗ್ರೀವರಿಗೆ ಶಾಪದಿಂದ ಮೋಚನೆಯಾಗ್ತದೆ. ಧ್ವನಿ ಚಮು ಎಂಬ ಇಬ್ಬರು ದುಷ್ಟರು ಅಸುರರಿರ್ತಾರೆ, ಅವರಿಗೆ ನರಕವಾಗತ್ತೆ. ಒಳಗಿರುವ ಕುಬೇರನ ಮಕ್ಕಳಿಗೆ ಮಾತ್ರ ಶಾಪದಿಂದ ಮೋಚನೆ. ಇದು ಅಲ್ಲಿರುವಂತಹ ಪ್ರಸಂಗ. ಅವರಿಗೆ ಶಾಪ ಆಗುವುದಕ್ಕೆ ಕಾರಣ ವಿವಸ್ತ್ರರಾಗಿ ಸ್ನಾನ ಮಾಡ್ತಾ ಇರ್ತಾರೆ ನಾರದರು ಬಂದಾಗ. ಉಳಿದವರೆಲ್ಲ ವಸ್ತ್ರಧಾರಣವನ್ನು ಮಾಡಿಕೊಂಡರೂ ಇವರು ಮಾತ್ರ ವಸ್ತ್ರಧಾರಣೆ ಮಾಡಿಕೊಳ್ಳೋದಿಲ್ಲ. ಆಗ ನಾರದರು ಶಾಪ ಕೊಡ್ತಾರೆ, ವಿವಸ್ತ್ರರಾಗಿ ಸ್ನಾನ ಮಾಡಬಾರದು. ಧರ್ಮಶಾಸ್ತ್ರದ ಒಂದೊಂದು ನಿಯಮಗಳಿಗೆ ಎಷ್ಟು ಮಹತ್ವ ಇದೆ ಅಂತ ಅರ್ಥ ಮಾಡಿಕೊಳ್ಳಿ. ವಸ್ತ್ರ ಇಲ್ಲದೆ ಸ್ನಾನ ಮಾಡಬಾರದು ಅಂತ ಶಾಸ್ತ್ರದ ನಿಯಮ. ಆ ನಿಯಮದ ಉಲ್ಲಂಘನೆಯನ್ನು ಮಾಡಿದ್ದಕ್ಕೆ ಮಹಾನುಭಾವರಾದ ದೇವರ್ಷಿಗಳು ನಾರದರು ಶಾಪವನ್ನು ಕೊಡ್ತಾರೆ. ನೀವು ಶ್ರೀಮಂತರ ಮಕ್ಕಳು, ಕುಬೇರನ ಮಕ್ಕಳಲ್ವಾ, ಶ್ರೀಮಂತರ ಮಕ್ಕಳು ಅನ್ನುವುದಕ್ಕೆ ನಿಮಗೆ ಅಹಂಕಾರ ಬಂದಿದೆ. ಧರ್ಮಶಾಸ್ತ್ರದ ನಿಯಮವನ್ನು ಉಲ್ಲಂಘನೆ ಮಾಡಿ ಸ್ನಾನ ಮಾಡ್ತಾ ಇದ್ದೀರಿ. ಅಸತಶ್ರೀಮದಾಂಧ್ರಸ್ಯ ದಾರಿದ್ರ್ಯಂ ಪರಮಾಂಜನಂ. ಕಣ್ಣಿನ ರೋಗ ಇದ್ದವನಿಗೆ ಅಂಜನ ಹಾಕಿ ಅವನ ಕಣ್ಣು ಕಾಣುವಂತೆ ಮಾಡ್ತಾರೆ. ಅಹಂಕಾರದ ಕುರುಡುತನ ಬಂದವರಿಗೆ ದಾರಿದ್ರ್ಯ ಬರುವುದೇ ಒಂದು ದೊಡ್ಡ ಅಂಜನ ಇದ್ದ ಹಾಗೆ. ಆ ಅಂಜನ ಹಾಕಿದರೆ ಮತ್ತೆ ಕಣ್ಣು ಕಾಣಿಸ್ತದೆ. ನಿಮಗೆ ಅಹಂಕಾರ ಬಂದಿದೆ, ಕುರುಡರಾಗಿದ್ದೀರಿ, ಧರ್ಮಶಾಸ್ತ್ರ ಏನು ಕಾಣಿಸ್ತಾ ಇಲ್ಲ, ನಿಮಗೆ ದಾರಿದ್ರ್ಯ ಬರೋ ಹಾಗೆ ಮಾಡಬೇಕು. ಜೊತೆಗೆ ವಸ್ತ್ರ ಬೇಡ ಅಂತ ನಿಮಗೆ ಅಪೇಕ್ಷೆ ಅಲ್ಲ, ಹಾಗಾದರೆ ವಸ್ತ್ರವನ್ನು ಧಾರಣೆ ಮಾಡುವ ಪ್ರಸಂಗವೇ ಇಲ್ಲದ ಗಿಡವಾಗಿ ಹುಟ್ಟ್ರಿ ಅಂತ ಶಾಪ ಕೊಡ್ತಾರೆ. ಅವರನ್ನು ಕೃಷ್ಣ ಪರಮಾತ್ಮ ತನ್ನ ಸ್ಪರ್ಶದಿಂದ ಉದ್ಧಾರ ಮಾಡ್ತಾನೆ. ಅಷ್ಟು ದಿನ ಗಿಡವಾಗಿ ಬಿದ್ದಿರ್ತಾರೆ, ಚಳಿ ಮಳಿ ಗಾಳಿ ಎಲ್ಲವನ್ನು ಅನುಭವಿಸಿರ್ತಾರೆ. ಪ್ರಾಯಶ್ಚಿತ್ತ ಆಗಿದೆ ಅಂತ ಕೇವಲ ತನ್ನ ಸ್ಪರ್ಶದಿಂದ ಪರಮಾತ್ಮ ಅವರನ್ನು ಉದ್ಧಾರ ಮಾಡ್ತಾನೆ ಅಂತನ್ನುವ ಕಥೆಯನ್ನು ಭಾಗವತದಲ್ಲಿ ನೀವೆಲ್ಲ ಕೇಳಿರ್ತೀರಿ. ಆ ಎಲ್ಲರ ಸಾದೃಶ್ಯ ಸತ್ಯವರರಲ್ಲಿ ಇದೆ ಅಂತ. ಏನದು ಅಂತ, ಕೃಷ್ಣ ವರ್ತಮ ಪರಿಪಾಕ ಸಾಹಿತಿ. ಕೃಷ್ಣ ವರ್ತಮ ಪರಿಪಾಕ ಸಾಹಿತಿ. ಸತ್ಯವರ ತೀರ್ಥರ ಪೂರ್ವಾಶ್ರಮದ ಹೆಸರು ಕೃಷ್ಣಾಚಾರ್ಯರು ಅಂತ. ಅವರು ತಾವು ದಾರಿಯಲ್ಲಿ ನಡೆದು ಹೋಗಬೇಕು ಅಂತಾದರೆ ಈ ಪಾದುಕೆಯ ಸಾಹಿತ್ಯ ಅವರಿಗೆ ಬೇಕು. ಕೃಷ್ಣವರ್ತಮ ಅಂದರೆ ಭೂತಪೂರ್ವ ಕೃಷ್ಣರು ಅಂತ. ಪೂರ್ವಾಶ್ರಮದಲ್ಲಿ ಯಾರು ಕೃಷ್ಣಾಚಾರ್ಯರು ಅಂತ ಅನಿಸಿಕೊಂಡಿದ್ದರೋ ಈಗ ವಿಶೇಷವಾಗಿ ಕೃಷ್ಣ ಭಕ್ತರಾದದ್ದರಿಂದ ಕೃಷ್ಣ ಅಂತ ಅನಿಸಿಕೊಂಡವರು ಆಶ್ರಮದ ನಂತರ ಅಂಥವರ ವರ್ತಮ ದಾರಿಯಲ್ಲಿ ಪರಿಪಾಕ, ಕಲ್ಲು ಮುಳ್ಳು ಎಂಜಲು ಮೊದಲಾದ ಅಪವಿತ್ರವಾದ ವಸ್ತುಗಳ ಅಥವಾ ಕಾಲಿಗೆ ತೊಂದರೆ ಕೊಡುವ ವಸ್ತುಗಳ ಪರಿಹಾರವನ್ನು ಮಾಡಿ ಅದರ ಸಂಪರ್ಕವಾಗದಿದ್ದಂತೆ ಆ ಸಂಚಾರವನ್ನು ಚೆನ್ನಾಗಿ ಮಾಡಿಸುವುದಕ್ಕೆ ಸಹಾಯ ಮಾಡುವಂಥದ್ದು ಪಾದುಕೆಯಾದದ್ದರಿಂದ ಕೃಷ್ಣ ಸತ್ಯವರರು ಅವರ ವರ್ತಮ ದಾರಿ, ಅದರಲ್ಲಿ ಪರಿಪಾಕ ಉಪದ್ರವ ರಾಹಿತ್ಯ, ಅದರ ಸಾಹಿತ್ಯ ಯಾವ ಪಾದುಕೆಯಿಂದ ಸತ್ಯವರರಿಗೆ ಆಗಬಹುದಾಗಿತ್ತೋ ಅಂತಹ ಪಾದುಕೆಗಳು ಕೃಷ್ಣ ವರ್ತಮ ಪರಿಪಾಕ ಸಾಹಿತಿ. ಇದೊಂದು ಶಬ್ದ. ಈ ಶಬ್ದವನ್ನು ಇಟ್ಟುಕೊಂಡ್ರೆ ಎಲ್ಲರ ಸಾದೃಶ್ಯವೂ ಇದರಲ್ಲಿ ಬರುತ್ತೆ. ನಲರಾಜ, ನಲರಾಜನಿಗೆ ಒಂದು ವಿಶೇಷವಾದಂತಹ
ವರವನ್ನು ಅಗ್ನಿದೇವರು ಕೊಟ್ಟಿರ್ತಾರೆ. ಏನು ಅಂತ, ನಾನು ಯಾವ ರೀತಿ ಪಕ್ವ ಮಾಡಿ ಕೊಡ್ತೇನೆ, ಅಕ್ಕಿ ಇದ್ದರೆ ಅದನ್ನು ಅನ್ನ ಮಾಡಿ ಕೊಡ್ತಾನೆ, ಏನೊಂದು ಪದಾರ್ಥ ಇದ್ದರೂ ಅದನ್ನು ಬೇಯಿಸಿ ಕೊಡುವಂತಹ ಶಕ್ತಿ ಅಗ್ನಿಯಲ್ಲಿದೆ. ಅದು ನನ್ನ ಅಪೇಕ್ಷೆ ಇಲ್ಲದಿದ್ದರೂ ಕೂಡ ನೀನು ಆ ಕಾರ್ಯವನ್ನು ಮಾಡಬಹುದು. ನೀನು ಮುಟ್ಟಿದರೆ ಅದು ಪಕ್ವವಾಗಿ ಹೋಗ್ತದೆ ಅನ್ನ. ಅಗ್ನಿ ಬೇಕು ಅಂತಿಲ್ಲ. ಅಗ್ನಿಯಿಂದ ಆಗಬೇಕಾದ ಪಕ್ವತೆ ಅಗ್ನಿ ಇಲ್ಲದಿದ್ದರೂ ಅಗ್ನಿಯಿಂದ ವರ ಪಡೆದುಕೊಂಡ ನಲಮಹಾರಾಜ ಅವನು ಕೇವಲ ತಾನು ಮುಟ್ಟಿದರೆ ಸಾಕು ಅದು ಪಕ್ವವಾಗಿ ಹೋಗ್ತಾ ಇತ್ತು. ಅಗ್ನಿ ಆತ್ಮಭವಂ ಪ್ರಾದಾತ್ ಅಂತ. ಅಗ್ನಿ ತನ್ನಿಂದ ಆಗುವ ಕಾರ್ಯವನ್ನು ನಲಮಹಾರಾಜ ಮಾಡಬಹುದು ಅಂತ ವರವನ್ನು ಕೊಟ್ಟಿರ್ತಾನೆ. ಹೀಗಾಗಿ ಕೃಷ್ಣವರ್ತ್ಮ ಅಂದರೆ ಅಗ್ನಿ. ಅಗ್ನಿಗೆ ಕೃಷ್ಣವರ್ತ್ಮ ಅಂತ. ಅಗ್ನಿಯ ದಾರಿಯಲ್ಲಿ ಕಪ್ಪಾದ ಧೂಮ ಇರುತ್ತೆ ಅನ್ನುವುದಕ್ಕೆ ಕೃಷ್ಣವರ್ತ್ಮ. ಅಗ್ನಿ ಬರ್ತಾನೆ ಅಂದರೆ ಅವನ ದಾರಿಯಲ್ಲಿ ಕಪ್ಪಿದೆ, ಹೊಗೆ ಇದೆ ಅಂತ ಕೃಷ್ಣವರ್ತ್ಮ. ಇನ್ನೂ ಒಂದು ಅರ್ಥವನ್ನು ಸತ್ಯಧರ್ಮರು ಹೇಳ್ತಾರೆ. ಅಗ್ನಿ ಯಾಕೆ ಕೃಷ್ಣವರ್ತ್ಮ ಅಂದರೆ ಈ ಬೆಂಕಿ ಬರುವ ದಾರಿಯಲ್ಲಿ ಹೊಗೆ ಇರುತ್ತದೆ ಅದಲ್ಲ, ಆ ಅಗ್ನಿ ದೇವರಿದ್ದಾರಲ್ಲ, ಹೊರ ಕೊಟ್ಟದ್ದು ಜಡವಾದ ಅಗ್ನಿ ಅಲ್ಲ, ನಿಜವಾಗಿ ಅಗ್ನಿ ಎಂಬ ದೇವತೆ. ಆ ದೇವತೆ ಯಾಕೆ ಕೃಷ್ಣವರ್ತ್ಮ ಅಂದರೆ ಕೃಷ್ಣ ಅಂದರೆ ಮೂಲರೂಪಿಯಾದ ಪರಮಾತ್ಮ, ಅವನ ವರ್ತಮ ಅಂದರೆ ಪರಮಾತ್ಮನನ್ನು ಹೊಂದುವುದಕ್ಕೆ ಇರುವಂತಹ ದಾರಿ. ಮಾರ್ಗ ಅಂದರೆ ಅರ್ಚಿರಾದಿ ಮಾರ್ಗ. ಆ ಅರ್ಚಿರಾದಿ ಮಾರ್ಗದಲ್ಲಿ ಮೊಟ್ಟ ಮೊದಲಿಗೆ ಬರುವವನೇ ಅಗ್ನಿ. ಅರ್ಚಿಹಿ ಅಗ್ನಿರ್ಜ್ಯೋತಿರಿತಿ ದ್ವೇಧ. ಆ ಅರ್ಚಿರ್ಲೋಕದೊಳಗೆ ಅಗ್ನಿ ಜ್ಯೋತಿ ಎಂಬ ಹೆಸರಿನಿಂದ ಅಗ್ನಿ ಇರ್ತಾನೆ. ಆದ್ದರಿಂದ ಕೃಷ್ಣವರ್ತ್ಮದೊಳಗೆ ಅರ್ಚಿರಾದಿ ಮಾರ್ಗದೊಳಗೆ ಮೊಟ್ಟ ಮೊದಲು ಬರುವ ವ್ಯಕ್ತಿ ಅನ್ನುವುದಕ್ಕೆ ಅಗ್ನಿಯನ್ನು ಕೃಷ್ಣವರ್ತ್ಮ ಅಂತ ಕರೀತಾರೆ. ಸರಿ, ಕೃಷ್ಣವರ್ತ್ಮ ಅಂದರೆ ಅಗ್ನಿ. ಪರಿ ಅಂದರೆ ಅವನನ್ನು ಬಿಟ್ಟು, ಅಪಪರಿ ವರ್ಜನೆ. ಆ ಕೃಷ್ಣವರ್ತ್ಮ ಅಗ್ನಿಯನ್ನು ಪರಿ ಬಿಟ್ಟು ಪಕ್ವ ಮಾಡುವಂತಹ ಒಂದು ಸಾಹಿತ್ಯ ಈ ನಲರಾಜನಿಗೆ ಇದೆ. ಹೀಗಾಗಿ ಕೃಷ್ಣವರ್ತ್ಮ ಪರಿಪಾಕ ಸಾಹಿತಿ. ಅಗ್ನಿ ಇಲ್ಲದಂತೆ ಪಾಕ ಮಾಡುವಂತಹ ಶಕ್ತಿ ಇರುವವನು ನಲರಾಜ. ಆದ್ದರಿಂದ ನಲರಾಜನು ಕೃಷ್ಣವರ್ತ್ಮ ಪರಿಪಾಕ ಸಾಹಿತಿಯಾದ. ಇನ್ನು ಅನಲ ಅಗ್ನಿ, ಅವನೇನಾಗಿದ್ದಾನೆ? ಕೃಷ್ಣವರ್ತ್ಮನಾಗಿದ್ದಾನೆ. ಅರ್ಚರಾದಿ ಮಾರ್ಗದಲ್ಲಿ ಮೊದಲಿದ್ದಾನೆ. ಕೃಷ್ಣವರ್ತ್ಮ ಅಂತ ಅವನ ಹೆಸರು ಹೌದು. ಧೂಮ ಅವನ ಮಾರ್ಗದಲ್ಲಿ ಇರುತ್ತೆ. ಜೊತೆಗೆ ಧೂಮವಾಗಬಹುದು, ಅವನು ಹೋಗುವ ಮಾರ್ಗದಲ್ಲಿ ಮಸಿಯೂ ಆಗಬಹುದು. ಕೃಷ್ಣವರ್ತ್ಮ ಆಗಿದ್ದಾನೆ. ಜೊತೆಗೆ ಪರಿಪಾಕ, ಎಲ್ಲ ವಿಧವಾದಂತಹ ಪದಾರ್ಥಗಳನ್ನು ಅವನ ಮೇಲಿಟ್ಟರೆ ನೀರು ಹಾಕಿ ಅದನ್ನು ಬೇಯಿಸಿಕೊಡ್ತಾನೆ. ಆದ್ದರಿಂದ ಕೃಷ್ಣವರ್ತ್ಮನೂ ಹೌದು, ಪರಿಪಾಕ ಸಾಹಿತಿಯೂ ಹೌದು. ಪಕ್ವತೆಯ ಸಾಹಿತ್ಯ ಅವನಿಂದ ಬರುತ್ತೆ ಎನ್ನುವ ದೃಷ್ಟಿಯಲ್ಲಿ ಕೃಷ್ಣವರ್ತ್ಮ ಪರಿಪಾಕ ಸಾಹಿತಿ ಅಗ್ನಿ. ಇನ್ನು ಅನಿಲ ವಾಯು. ಆ ವಾಯುವು ಕೂಡ ಕೃಷ್ಣವರ್ತ್ಮ ಅಗ್ನಿಗೆ ಪರಿಪಾಕ. ಅವನು ತನ್ನ ಕಾರ್ಯವನ್ನು ಮಾಡುವುದಕ್ಕೆ ಇವನ ಸಾಹಿತ್ಯ ಬೇಕು. ಗಾಳಿಯಿಂದ ಊದಿದರೆ ತಾನೇ ಅಗ್ನಿ ಹೊತ್ತಿಕೊಳ್ಳೋದು. ಆ ಅಗ್ನಿ ತಾನು ಪಕ್ವತೆಯನ್ನು ಕೊಡಬೇಕಾದರೆ ಇವನ ಅಪೇಕ್ಷೆ ಇದೆ, ಗಾಳಿಯ ಅಪೇಕ್ಷೆ. ಅದಕ್ಕೆ ಮರುತ್ಸಖ ಅಂತ ಅಗ್ನಿಯನ್ನು ಕರೀತಾರೆ. ಗಾಳಿ ಮತ್ತು ಅಗ್ನಿಗಳಿಗೆ ಸಖ್ಯ ಇದೆ. ಗಾಳಿ ಇದ್ದರೆ ಅಗ್ನಿ ಹೊತ್ತಿಕೊಳ್ಳುತ್ತೆ. ಹೀಗಾಗಿ ಅವನು ಕೃಷ್ಣವರ್ತ್ಮ ಪರಿಪಾಕ ಸಾಹಿತಿ. ಇನ್ಯಾರು? ನಲಕೂಬರ. ಜೊತೆಗೆ ಮಣಿಗ್ರೀವನನ್ನು ತೆಗೆದುಕೊಳ್ಳಬೇಕು. ನಲಕೂಬರ ಮಣಿಗ್ರೀವರು ಇವರೇನು ಮಾಡಿದರು? ಕೃಷ್ಣವರ್ತ್ಮ, ಕೃಷ್ಣನ ದಾರಿ, ಹೊರಳು ಎಳೆದುಕೊಂಡು ಹೋಗುವ ಕೃಷ್ಣನ ದಾರಿಯಲ್ಲಿ ಅವರಿಬ್ಬರೂ ಇದ್ದರು. ಅಲ್ಲಿ ಏನಾಯಿತು ಅವರಿಗೆ? ಅವರ ಪರಿಪಾಕ ಆಯಿತು. ಅಂದರೆ ಅವರ ಶಾಪದ ಮೋಚನೆ ಆಯಿತು. ಆ ಶಾಪಕ್ಕೆ ಪಕ್ವತೆ ಬಂತು. ಕರ್ಮ ವಿಪಾಕ ಪರಿಪಾಕ. ಆ ನಾರದರು ಶಾಪ ಕೊಟ್ಟದ್ದರ ಮೋಚನೆ ಕೃಷ್ಣನ ದಾರಿಯಲ್ಲಿ ಆಯಿತು. ಆದ್ದರಿಂದ ಕೃಷ್ಣವರ್ತ್ಮ ಶ್ರೀಕೃಷ್ಣ ಪರಮಾತ್ಮನ ಮಾರ್ಗದಲ್ಲಿ
ಪರೀಪಾಕದ ಸಾಹಿತ್ಯ ಶಾಪ ವಿಮೋಚನೆಯ ಪ್ರಸಂಗ ಅವರಿಗೆ ನಡೆಯಿತು. ಆದ್ದರಿಂದ ಅವರು ಕೃಷ್ಣವರ್ತ್ಮ ಪರೀಪಾಕ ಸಾಹಿತಿಗಳು. ಅಂದರೆ 4 ಜನ, ಮಣಿಗ್ರೀವನನ್ನು ಸೇರಿಸಿದರೆ 5 ಜನ. ನಲ, ಅನಲ, ಅಗ್ನಿ, ಅನಿಲ, ವಾಯು, ನಲಕೂಬರ, ಮಣಿಗ್ರೀವರು ಇವರೆಲ್ಲರೂ ಕೃಷ್ಣವರ್ತ್ಮ ಪರೀಪಾಕ ಸಾಹಿತಿ ಅಂತನಿಸಿಕೊಂಡಿದ್ದಾರೆ. ಪಾದುಕೆಯು ಕೃಷ್ಣವರ್ತ್ಮ ಪರೀಪಾಕ ಸಾಹಿತಿಯಾದ್ದರಿಂದ ಅವರ ಸಾದೃಶ್ಯ ಪಾದುಕೆಯಲ್ಲಿ ಉಂಟು ಅಂತ ಚಿಂತನವನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ತಿಳಿದು ಬರೋದೇನು ಅಂದರೆ, ನಿಜವಾಗಿ ನೋಡಿದರೆ ಬರೀ ಶಬ್ದದಿಂದ ಸಾದೃಶ್ಯ ಹೇಳಿದ್ದಾರೆ. ಆದರೆ ಕೆಲವು ವಿಷಯಗಳಲ್ಲಿ ನಾವು ಅರ್ಥದಿಂದಲೂ ಸಾದೃಶ್ಯ ತಿಳಿಯಬಹುದು. ಕೆಲವು ಹಿರಿಯರು ಹೇಳ್ತಾ ಇದ್ದರು, ಅದರ ತಾತ್ಪರ್ಯ ಮಾತ್ರ ತಿಳಿಯಬೇಕು. ಹೇಗೆ ಮಠದಲ್ಲಿ ಗುರುಗಳು ಶಿಷ್ಯರಿಗೆ ಅನ್ನವನ್ನು ಹೇಗೆ ದಾನ ಮಾಡ್ತಾ ಇದ್ದರು ಅಂದರೆ ನಿರ್ಧೂಮ ಅನ್ನ ಅಂತ. ನಿರ್ಧೂಮ ಅನ್ನ ಅಂದರೆ ಅರ್ಥ ಏನು ಅಂದರೆ, ತಾನೇ ಕಷ್ಟಪಟ್ಟು ಒಲೆ ಹೊತ್ತಿಸಿ ಕಣ್ತುಂಬ ಹೊಗೆ ಮಾಡಿಕೊಂಡು ಶ್ರಮಪಟ್ಟು ಊಟ ಮಾಡಿದರೆ ಅದು ಸಧೂಮ ಅನ್ನ. ನಿರ್ಧೂಮ ಅನ್ನ ಅಂದರೆ ಯಾರೋ ಅಡುಗೆ ಮಾಡ್ತಾರೆ, ಯಾರೋ ಬಡಿಸ್ತಾರೆ, ಹೊತ್ತಿಗೆ ಸರಿಯಾಗಿ ಎಲೆ ಮೇಲೆ ಬಂದು ಊಟ ಮಾಡಿದರೆ ಸಾಕು, ಅದು ನಿರ್ಧೂಮ ಅನ್ನ ಅಂತ. ಆ ರೀತಿ ಶ್ರಮ ಇಲ್ಲದಂತೆ ಸುಖವಾಗಿ ಊಟಕ್ಕೆ ಹಾಕುವಂತಹ ಒಂದು ಕಾರುಣ್ಯ ಗುರುಗಳಲ್ಲಿರೋದರಿಂದ ನಿರ್ಧೂಮ ಅನ್ನವನ್ನು ಕೊಡ್ತಾರೆ. ಸಿದ್ಧವಾದ ಅನ್ನ ಅಂತನ್ನುವ ಅರ್ಥದಲ್ಲಿ ಆ ವಿಧವಾದ ರೀತಿಯಲ್ಲಿ ಅಗ್ನಿಯ ಅಲ್ಲಿ ನಿರ್ಧೂಮ ಅನ್ನ ಅಂತ ಪ್ರಸಿದ್ಧ, ಇದು ನಿರಗ್ನಿಕ ಅನ್ನ ಅಂತ. ನಲರಾಜ ಹೇಗೆ ಅಗ್ನಿ ಇಲ್ಲದೆ ಅನ್ನವನ್ನು ಕೊಡ್ತಾ ಇದ್ದ, ಇಲ್ಲಿ ಅಗ್ನಿ ಇಲ್ಲದೆ ಎನ್ನುವುದಕ್ಕೆ ತಾತ್ಪರ್ಯ ನೇರವಾಗಿ ಅಗ್ನಿಯ ಮುಂದೆ ಝಳ ಬಡಿಸಿಕೊಳ್ಳದೆ, ಬಿಸಿ ತಾಕಿಸಿಕೊಳ್ಳದೆ ಸುಖವಾಗಿ ಅದಕ್ಕೊಂದು ಬೇರೆ ವ್ಯವಸ್ಥೆಯನ್ನು ಮಾಡಿ ಯಥೇಷ್ಟವಾಗಿ ಸಜ್ಜನರಿಗೆ ಅನ್ನದಾನವನ್ನು ಮಾಡ್ತಾ ಇದ್ದರು ಅನ್ನುವ ಅರ್ಥದಲ್ಲಿ ನೆಲರಾಜನ ಸಾದೃಶ್ಯವನ್ನು ತೆಗೆದುಕೊಳ್ಳಬಹುದು. ಕೇವಲ ಶಬ್ದದ ಸಾದೃಶ್ಯ ಮಾತ್ರ ಅಲ್ಲ. ಆ ರೀತಿಯ ಅನೇಕ ಗುಣಗಳನ್ನು ಆ ಎಲ್ಲ ಮಹಾನುಭಾವರಲ್ಲಿದ್ದದ್ದನ್ನು ತಮ್ಮಲ್ಲಿ ಅಳವಡಿಸಿಕೊಂಡಂತಹ ಮಹಾನುಭಾವರು ಸತ್ಯ ವರತೀರ್ಥ ಶ್ರೀಪಾದಂಗಳವರು ಕೃಷ್ಣನ ಮಾರ್ಗದಲ್ಲಿ, ಶ್ರೀಕೃಷ್ಣ ಪರಮಾತ್ಮನ ಮೂಲರೂಪಿಯಾದ ಭಗವಂತನ ಮಾರ್ಗದಲ್ಲಿ ಮೊದಲಿಗಿದ್ದವನು ಅಗ್ನಿ. ಆದ್ದರಿಂದ ಅವನನ್ನು ಕೃಷ್ಣವರ್ತ್ಮ ಅಂತ ಕರೆದರೆ ಇವರೂ ಕೃಷ್ಣವರ್ತ್ಮರೇ. ಯಾವ ಅರ್ಥದಲ್ಲಿ? ಪರಮಾತ್ಮನನ್ನು ನಾವು ಹೊಂದುವುದಕ್ಕೆ ಅರ್ಚಿರಾದಿ ಮಾರ್ಗದಲ್ಲಿ ಮೊದಲು ಅಗ್ನಿ ಬರ್ತಾನೆ. ಇನ್ನೂ ಮೊದಲು ಬರುವವರು ಯಾರು? ಗುರುಗಳೇ. ಗುರುಗಳ ಅನುಗ್ರಹ ಆಗಿ ಗುರುಗಳಿಂದ ಉಪದೇಶ ಪಡೆದು ಅವರು ಉಪದೇಶ ಮಾಡಿದ ತತ್ವದ ಚಿಂತನೆ ಮಾಡಿ ಆಮೇಲೆ ಅಪರೋಕ್ಷ ಜ್ಞಾನ ಪಡೆದುಕೊಂಡು ಆಮೇಲೆ ತಾನೇ ಮೋಕ್ಷ. ಆಗ ಅರ್ಚರಾದಿ ಮಾರ್ಗ ಬರೋದು. ಅಗ್ನಿ ಬರೋದು ಬಹಳ ತಡ. ನಾವು ದೇವರ ಹತ್ತಿರ ಹೋಗಬೇಕು ಅಂತ ಇವತ್ತು ಸಂಕಲ್ಪ ಮಾಡಿದರೆ ಮೊದಲು ನಮಗೆ ಭೇಟಿಯಾಗುವವರು ಗುರುಗಳು. ಆದ್ದರಿಂದ ಇವರು ಆ ಅರ್ಥದಲ್ಲಿ ಕೃಷ್ಣವರ್ತ್ಮರು ಮತ್ತು ಒಳ್ಳೆ ಪರಿಪಾಕ, ಉತ್ತಮವಾದಂತಹ ಪಕ್ವವಾದಂತಹ ಜ್ಞಾನವನ್ನು ಪಡೆದುಕೊಂಡವರು, ಆ ಪಕ್ವತೆಯನ್ನು ಶಿಷ್ಯರಿಗೆ ಕೊಡುವವರು ಅಂಥವರಾದದ್ದರಿಂದ ಕೃಷ್ಣವರ್ತ್ಮ ಪರಿಪಾಕ ಸಾಹಿತಿಗಳು ಅರ್ಥದಿಂದಲೂ ಹೌದು ಅನ್ನುವುದನ್ನು ನಾವಿಲ್ಲಿ ಚಿಂತನೆ ಮಾಡಬಹುದು. ಕೊನೆಗೆ ಹೇಳ್ತಾರೆ, ಇವರು ಯಾರ ಸಾದೃಶ್ಯವೂ ಇಲ್ಲ. ಕಾರಣ ಪಾದುಕ ಅಂತ ಇಟ್ಟುಕೊಂಡ್ರೆ ಅದು ಸ್ತ್ರೀಲಿಂಗ, ಇವರೆಲ್ಲ ಪುರುಷರೇ. ಪಾದುಕ ಇದು ಸ್ತ್ರೀಲಿಂಗವಾದದ್ದರಿಂದ ಯುವತೀತಿ ನೋ, ಯುವತಿಯಂತೆ ಸ್ತ್ರೀಲಿಂಗ ಶಬ್ದವಾಚ್ಯವಾದದ್ದರಿಂದ ಪಾದುಕೆ ಇದು ಗುರುಗಳ ಪಾದುಕೆ ಈ ಯಾವ ದೇವತೆಗಳಿಗೂ ಸದೃಶ ಅಲ್ಲ. ಯಾಕೆ? ಸ್ತ್ರೀ ಆಗಿದೆ ಅಂತ ಈ ರೀತಿಯಾಗಿ ವೈಷಮ್ಯವನ್ನು ಹೇಳಿದರೂ ಕೂಡ ಯಾವುದೋ ದೋಷ ಇದೆ ಅನ್ನೋದಕ್ಕಾಗಿ ವೈಷಮ್ಯ ಅಲ್ಲ, ಸ್ವರೂಪತಃ ಶಬ್ದ ಸ್ತ್ರೀಲಿಂಗ ಶಬ್ದವಾದದ್ದರಿಂದ ವೈಷಮ್ಯ ಅಂತ. ಅದರ ಅರ್ಥದಲ್ಲಿ ಇನ್ನುಳಿದ ಗುಣಗಳೇ ಇವೆ, ದೋಷಗಳಿಲ್ಲ ಅಂತ ಸೂಚನೆಯನ್ನು ಮಾಡ್ತಾರೆ. ಮತ್ತೊಂದು ರೀತಿಯ ಸಾದೃಶ್ಯವನ್ನು ಚಿಂತನೆ ಮಾಡ್ತಾರೆ. ಕರ್ಣ ಕರ್ಣೋಂಬವಾ ಕರ್ಣ ಶುಭ ಕುಂಡಲ ಸತ್ಸ್ಥಿತಿ ನತೆ ನಿಶ್ಚಿದ್ರ ಸಜ್ಜಾತಿ ವಕ್ರೇತರ ಗತಿತ್ವತಃ. ನೋಡಿ, ಕರ್ಣ 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 ಅಂದರು.
ಅವರಿಗೆ ಶಬ್ದವನ್ನು ಜೋಡಿಸೋದು ಜೊತೆಗೆ ಅರ್ಥದ ಚಿಂತನ ಎರಡನ್ನೂ ಮಾಡುವುದರೊಳಗೆ ಅವರಿಗೆ ಆನಂದ. ಕರ್ಣ, ಕರ್ಣ ಅಂದರೆ ಕಿವಿ. ಕರ್ಣ, ಮಹಾಭಾರತದಲ್ಲಿ ಬರುವ ಕರ್ಣ, ಸೂರ್ಯನ ಅವತಾರ. ಕರ್ಣ, ಕರ್ಣ. ಅಕರ್ಣ, ಅಕರ್ಣ ಅಂದರೆ ಸರ್ಪ. ಸರ್ಪಕ್ಕೆ ಕಿವಿ ಇರೋದಿಲ್ಲ. ಚಕ್ಷುಶ್ರವಾಹ ಅಂತ ಕಣ್ಣಿನಿಂದಲೇ ಕೇಳುತ್ತೆ, ಅದಕ್ಕೆ ಕಿವಿ ಇಲ್ಲ. ಕರ್ಣ, ಕರ್ಣ, ಅಕರ್ಣ, ಈ ಮೂವರ ಸಾದೃಶ್ಯವೂ ಇದೆ ಅಂತ. ಯಾಕೆ? ಶುಚಿಕುಂಡಲ ಸತ್ಸ್ಥಿತಿ. ಈ ಕಿವಿಯಲ್ಲಿ ಸಂಪತ್ತಿದ್ದವರು, ಶ್ರೀಮಂತರು ಏನು ಮಾಡ್ತಾರೆ? ಒಳ್ಳೆ ಕುಂಡಲವನ್ನು ಹಾಕ್ಕೊಳ್ತಾರೆ, ವಜ್ರದ ಕುಂಡಲವನ್ನು ಹಾಕಿಕೊಳ್ತಾರೆ. ಒಳ್ಳೆ ರತ್ನದ ಬೇರೆ ಬೇರೆ ತರಹದ ಉತ್ತಮವಾದಂತಹ ಹರಳಿನ ಕುಂಡಲಗಳನ್ನು ಧಾರಣೆ ಮಾಡ್ತಾರೆ. ಹೀಗಾಗಿ ಕರ್ಣದ ಗುಣ ಏನು ಅಂದರೆ ಶುಚಿ, ಶ್ರೇಷ್ಠವಾದ ಶುದ್ಧವಾದ ಕುಂಡಲ, ಕರ್ಣಕುಂಡಲಗಳು. ಅದರ ಸತ್ಸ್ಥಿತಿ, ಚೆನ್ನಾಗಿ ಸ್ಥಿತಿ ಕಿವಿಯಲ್ಲಿ ಇರುತ್ತೆ. ಶುಚಿಕುಂಡಲ ಸತ್ಸ್ಥಿತಿ ಯಾವುದು? ಕರ್ಣ. ಇನ್ನು ಕರ್ಣ ಎಂಬ ಸೂರ್ಯನ ಅವತಾರ ಮಹಾಭಾರತದಲ್ಲಿ ಬರುವವ ಕುಂತಿ ಪುತ್ರ. ಆ ಕರ್ಣ ಹೇಗಿದ್ದ? ಶುಚಿಕುಂಡಲ ಸತ್ಸ್ಥಿತಿ. ಅವನ ಕಿವಿಯಲ್ಲಿ ಸಹಜವಾದ ಕರ್ಣಕುಂಡಲಗಳಿತ್ತು. ಶುಚಿಯಾದ, ಸಹಜವಾದ, ಜನ್ಮಜಾತವಾದ ಕರ್ಣಕುಂಡಲಗಳು ಕವಚ. ಹುಟ್ಟುವಾಗಲೇ ಕಿವಿಯಲ್ಲಿ ಕುಂಡಲಗಳನ್ನು, ಎದೆ ಮೇಲೆ ಕವಚವನ್ನು ಪಡೆದುಕೊಂಡೇ ಹುಟ್ಟಿದ ಮಹಾನುಭಾವ ಕರ್ಣ. ಹೀಗಾಗಿ ಅವನೂ ಕೂಡ ಶುಚಿಕುಂಡಲ ಸತ್ಸ್ಥಿತಿ. ಇನ್ನೊಬ್ಬ ಯಾವುದು? ಅಕರ್ಣ, ಕಿವಿ ಇಲ್ಲದ ಸರ್ಪ. ಅದೇನು ಮಾಡುತ್ತೆ? ಶುಚಿಯಾದ ಪ್ರದೇಶದಲ್ಲಿ ಮನೆ ಮುಂದೆ ಸಗಣಿ ಸಾರಿಸಿ ಶುದ್ಧವಾಗಿ ಇಟ್ಟಿರ್ತಾರೆ. ಅಂತಹ ಶುಚಿಯಾದ ಅಕ್ತ ಚಂಗಲ ಪ್ರದೇಶ ಎಂತಾರೆ ಸತ್ಯಧರ್ಮರು. ಆ ಶುದ್ಧವಾದಂತಹ ದಾರಿಯಲ್ಲಿ ಅಂತ, ಮಾರುಕಟ್ಟೆಗೆ ಹೋಗುವ ದಾರಿ, 4 ಬೀದಿಗಳು ಸೇರುವಂತಹ ಪ್ರದೇಶ, ಅಂಗಡಿಗಳಿರುವಂತಹ ದಾರಿ ಸ್ವಚ್ಛ ಮಾಡಿ ತಮ್ಮ ಅಂಗಡಿ ಎದುರಿಗೆ ಸಾರಿಸಿಟ್ಟಿರ್ತಾರೆ. ಅಲ್ಲಿ ಹೋಗಿ ಹಾವುಗಳು ಕೂಡ್ತವೆ. ಹೇಗೆ ಕೂಡ್ತವೆ? ಸುತ್ತಿಕೊಂಡು ಕೂಡ್ತವೆ. ಸುತ್ತಿಕೊಂಡು, ಕುಂಡಲದ ಆಕಾರದಲ್ಲಿ ಸುತ್ತಿಕೊಂಡು ಹಾವುಗಳು ಕೂಡ್ತವೆ. ಶುಚಿಯಾದ ಪ್ರದೇಶದಲ್ಲಿ ಕುಂಡಲದ ಆಕಾರದೊಳಗೆ ಸುತ್ತಿಕೊಂಡು ಕೂಡುವಂಥದ್ದು ಸರ್ಪ. ಶುಚಿ ಕುಂಡಲ ಸತ್ಸ್ಥಿತಿ ಸರ್ಪ. ನೋಡಿ, 3 ವಸ್ತುಗಳಿಗೂ ಒಂದೇ ಶಬ್ದದಿಂದ ವರ್ಣನೆ ಮಾಡ್ತಾರೆ. ಕರ್ಣ ಕಿವಿ, ಅದು ಶುಚಿ ಕುಂಡಲ ಸತ್ಸ್ಥಿತಿ, ಕುಂಡಲವನ್ನು ಹಾಕಿಕೊಂಡದ್ದು. ಕರ್ಣ ಎಂಬ ಪಾಂಡವರ ಹಿರಿಯ ಅಣ್ಣ, ಕುಂತಿ ಪುತ್ರ, ಅವನೂ ಕುಂಡಲವನ್ನು ಧಾರಣೆ ಮಾಡಿದವ. ಸರ್ಪ ಕುಂಡಲದ ಆಕಾರದಲ್ಲಿ ಗುಂಡಾಗಿ ಸುತ್ತಿಕೊಂಡು ಕೂಡುವಂಥದ್ದು, ಅದು ಶುಚಿಕುಂಡಲ ಸತ್ಸ್ಥಿತಿ. ಈ 3ರ ಸಾಮ್ಯ ಇದೆ. ಯಾಕೆ? ಗುರುಗಳ ಪಾದುಕೆಯು ಶುಚಿಕುಂಡಲ ಸತ್ಸ್ಥಿತಿ ಅಂತ. ಏನು ಶುಚಿಕುಂಡಲ ಸತ್ಸ್ಥಿತಿ ಅಂದರೆ, ಅದಕ್ಕೆ ಶುಚಿ ಶುದ್ಧವಾದ, ಕುಂಡ ಅಂದರೆ ಕಮಂಡಲು, ಅದನ್ನಲ್ಲ ಅಂದರೆ ಸ್ವೀಕಾರ ಮಾಡಿದವರು, ಕಮಂಡಲು ಧಾರಣೆ ಮಾಡಿದವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಶುಚಿ ಕುಂಡಲರಾದ, ಶುಭ್ರವಾದ ಶುದ್ಧವಾದ ಮಡಿಯಿಂದ ಕಮಂಡಲುವಿನಲ್ಲಿ ನೀರು ತುಂಬಿಕೊಂಡು ಬರುವಂತಹ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು, ಅವರು ಯಾವ ಪಾದುಕೆಯ ಮೇಲೆ ನಿಲ್ತಾರೋ ಅದು ಶುಚಿ ಕುಂಡಲ, ಕಮಂಡಲು ಧಾರಣೆ ಮಾಡಿದಂತಹ ಆ ಸತ್ಯವರ ತೀರ್ಥ ಶ್ರೀಪಾದಂಗಳವರ ಸ್ಥಿತಿ ಯಾವ ಪಾದುಕೆಯ ಮೇಲೆ ಇರುತ್ತೋ ಅದು ಶುಚಿ ಕುಂಡಲ ಸತ್ಸ್ಥಿತಿ. ಇನ್ನೂ ಒಂದು ಅರ್ಥ, ಶುಚಿಕುಂಡಲ, ಶುಭ್ರವಾದಂತಹ ಕುಂಡಲ ಮೊದಲಾದಂತಹ ಆಭರಣಗಳ ಸತ್ಸ್ಥಿತಿ, ಸಮೀಚೀನವಾದ ಸ್ಥಿತಿ ಸಜ್ಜನರಿಗೆ ಯಾವ ಗುರುಗಳ ಅನುಗ್ರಹದಿಂದ ಬರುತ್ತೆ. ಯಥೇಷ್ಟವಾಗಿ ಆಭರಣಗಳನ್ನು ದಾನ ಮಾಡಿದವರು ಸತ್ಯವರ ತೀರ್ಥರು. ಬೇಕಾದಷ್ಟು ಆಭರಣಗಳನ್ನು ಭಕ್ತರಿಗೆ, ಸಜ್ಜನರಿಗೆ, ವಿದ್ವಾಂಸರಿಗೆ, ಸದಾಚಾರಿಗಳಿಗೆ ದಾನ ಮಾಡಿದ್ದರಿಂದ ಶುಚಿಕುಂಡಲ, ಶುಭ್ರವಾದ ಶುದ್ಧವಾದ ಆಭರಣಗಳನ್ನು ಜನರಿಗೆ ಕೊಟ್ಟವರು ಅಂತ. ಜನರಿಗೆ ಅಂದರೆ ಯಾರು ಬೇಕಾದವರಿಗೂ ಕೊಟ್ರಾ? ಅಲ್ಲ,
ಶುಚಿ, ಯಾರು ಶುದ್ಧರೋ ಸದಾಚಾರಿಗಳೋ ಅಂಥವರಿಗೆ ಕುಂಡಲ ಮೊದಲಾದ ಆಭರಣಗಳನ್ನು ಕೊಟ್ಟವರು ಅಂತ. ಅಥವಾ ಶುಚಿಕುಂಡರು, ಕುಂಡ ಅಂದರೆ ಯಜ್ಞಕುಂಡ, ಶುಚಿಕುಂಡರು, ಆ ಶುಭ್ರವಾದ ರೀತಿಯಲ್ಲಿ ಯಜ್ಞಕುಂಡವನ್ನು ಧಾರಣೆ ಮಾಡಿದವರು. ಅಥವಾ ಶುಚಿ ಅಂದರೆ ಅಗ್ನಿ, ಶುಚಿಕುಂಡ, ಆ ಅಗ್ನಿಯ ಕುಂಡವನ್ನು ಪಡೆದುಕೊಂಡವರು, ನಿತ್ಯದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವಂಥವರು. ಅಂಥವರಿಗೆ ಲಸತ್ ಸ್ಥಿತಿಯನ್ನು, ಏನೂ ಕೊರತೆ ಇಲ್ಲದೇ ಇದ್ದಂತೆ ಹೊಟ್ಟೆಗೆ ಬಟ್ಟೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಸತ್ಯವರರು. 4 ಅರ್ಥವನ್ನು ಹೇಳ್ತಾರೆ. ಶುಚಿಕುಂಡ ಲಸತ್ ಸ್ಥಿತಿ, ತಾವು ಸ್ವಯಂ ಕಮಂಡಲು ಧಾರಣೆ ಮಾಡಿದಂಥವರು ಶುಚಿಕುಂಡಲರು ಸತ್ಯವರರು. ತಾವು ಸ್ವಯಂ ಸದಾಚಾರಿಗಳು, ಬರೀ ಸದಾಚಾರಿಗಳಿಗೆ ಪ್ರೋತ್ಸಾಹ ಕೊಡುವವರಲ್ಲ, ಇನ್ನುಳಿದ ಸದಾಚಾರಿಗಳಾದ ಜನರಿಗೆ ಬೇಕಾದಷ್ಟು ಆಭರಣಗಳನ್ನು ಕೊಟ್ಟು ಪ್ರೋತ್ಸಾಹನೆಯನ್ನು ಕೊಡುವವರು. ಯಜ್ಞಯಾಗಾದಿಗಳನ್ನು ಮಾಡುವವರಿಗೂ ಕೂಡ ಹೊಟ್ಟೆ ಬಟ್ಟೆ ಎಲ್ಲ ವ್ಯವಸ್ಥೆಯನ್ನು ಮಾಡುವವರು. ಅಂತಹ ಶುಚಿಕುಂಡಲ ಸತ್ಸ್ಥಿತಿ, ಅಂಥವರ ಸ್ಥಿತಿಗೆ ಕಾರಣವಾದದ್ದು ಈ ಪಾದುಕೆ, ಆ ಗುರುಗಳು ಅನ್ನುವ ದೃಷ್ಟಿಯಲ್ಲಿ ಈ ಶುಚಿಕುಂಡಲ ಸತ್ಸ್ಥಿತಿಗಳಾದಂತಹ ಕರ್ಣ ಅಕರ್ಣರ ಸಾದೃಶ್ಯ ಸತ್ಯವರರಿಗುಂಟು ಅಂತ ಚಿಂತನೆ ಮಾಡ್ತಾ, ಸತ್ಯವರರು ಎಷ್ಟು ದಾನ ಧರ್ಮಗಳನ್ನು ಮಾಡ್ತಾ ಇದ್ದರು. ಉತ್ತಮ ಮಟ್ಟದ ಆಭರಣಗಳನ್ನು ದಾನ ಮಾಡಿಗೆ ಕೊಡ್ತಾ ಇದ್ದರು. ಕೇವಲ ಅನ್ನ ವಸನಾದಿಗಳನ್ನು ಮಾತ್ರ ಅಲ್ಲ, ಅನ್ನ, ವಸ್ತ್ರ, ಆಭರಣಗಳು, ಗ್ರಹ, ಭೂಮಿ, ಗೋವುಗಳು ಮೊದಲಾದ ಅನೇಕ ವಸ್ತುಗಳನ್ನು ದಾನ ಮಾಡ್ತಾ, ಆ ಅರ್ಥದಲ್ಲಿಯೂ ಕರ್ಣನ ಸಾದೃಶ್ಯವನ್ನು ಪಡೆದಂತಹ ವ್ಯಕ್ತಿಗಳು. ಈ ಕಿವಿ ಏನು ಮಾಡುತ್ತೆ? ಯಾವಾಗಲೂ ಭಗವಂತನ ಮಹಿಮೆಯನ್ನು ನಮಗೆ ತಿಳಿಸಿಕೊಡತ್ತೆ. ಭಗವಂತನ ಮಹಿಮೆಯನ್ನು ನಾವು ತಿಳಿಯಬೇಕು ಅಂತ ಅಪೇಕ್ಷೆ ಪಟ್ಟರೆ ತಿಳಿಸಿಕೊಡೋದಕ್ಕೆ ಬೇಕು ಕಿವಿ. ಅದರಂತೆ ನಾವು ಭಗವಂತನ ಮಹಿಮೆಯನ್ನು ತಿಳಿಯಬೇಕು ಅಂತ ಅಪೇಕ್ಷೆ ಪಟ್ಟರೆ ಬರೇ ಕಿವಿ ಏನು ಮಾಡುತ್ತೆ? ಹೇಳುವ ಗುರುಗಳಿದ್ದರೆ ತಾನೇ ನಮಗೆ ಕೇಳುವುದಕ್ಕೆ ಸಾಧ್ಯ. ದೇವರ ಮಹಿಮೆಯನ್ನು ತಿಳಿಸಿಕೊಡುವ ಕೆಲಸದೊಳಗೆ ಇವರಿಬ್ಬರದೂ ಪಾತ್ರ ಇದೆ, ಕಿವಿ ಹಾಗೂ ಉಪದೇಶ ಮಾಡುವ ಗುರುಗಳು. ಆದ್ದರಿಂದ ಮಹಿಮೆಯನ್ನು ತಿಳಿಸಿಕೊಡುವಂತಹ ಒಂದು ಕಾರ್ಯದೊಳಗೂ ಕಿವಿಯ ಸಾದೃಶ್ಯ ಗುರುಗಳಿಗಿದೆ ಅಂತ ನಾವು ಇಲ್ಲಿ ಚಿಂತನೆ ಮಾಡಬಹುದು. ಶಬ್ದದಿಂದ ಅದನ್ನು ಹೇಳದಿದ್ದರೂ ಆ ಅರ್ಥವನ್ನು ನಾವಿಲ್ಲಿ ವಿವಕ್ಷಿತ ಎಂಬುದಾಗಿ ಚಿಂತನವನ್ನು ಮಾಡಬಹುದು. ಆ ಕರ್ಣ ಯಥೇಷ್ಟ ದಾನ ಮಾಡ್ತಾ ಇದ್ದ, ಇವರು ಯಥೇಷ್ಟವಾಗಿ ದಾನವನ್ನು ಮಾಡ್ತಾ ಇದ್ದರು ಅನ್ನುವ ದೃಷ್ಟಿಯಲ್ಲಿ ಆಭರಣಾದಿಗಳನ್ನು, ಈ ಕರ್ಣನ ಸಾದೃಶ್ಯವೂ ಕೂಡ ಅವರಲ್ಲಿದೆ ಅಂತ ತಿಳಿಯಬಹುದು. ಹಾಗೆ ಸರ್ಪ ತನ್ನದೇ ಆದ ಮನೆಯನ್ನು ಕಟ್ಟಿಕೊಳ್ಳದೆ ಇನ್ನೊಬ್ಬರು ಕಟ್ಟಿದ ಮನೆಯಲ್ಲಿ ತಾನು ಹೋಗಿ ಸೇರಿಕೊಳ್ಳುತ್ತೆ ಅಂತ ಭಾಗವತದ ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ. ಇರುವೆಗಳು ಹುತ್ತು ಕಟ್ಟೋದು, ಇರೋದು ಸರ್ಪ, ಕಟ್ಟೋದು ಇರುವೆಗಳು. ಹಾಗೆ ಭಕ್ತರೆಲ್ಲ ಮನೆಗಳನ್ನು ಕಟ್ಟಿಕೊಂಡಿರುತ್ತಾರೆ. ಗುರುಗಳು ಆ ಮನೆಯಲ್ಲಿ ರಾಮದೇವರ ಪೂಜೆಯನ್ನು ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಅಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ತಾವು ಅಂತ ತಮಗೆ ಮನೆಯನ್ನು ಬೇರೆ ಕಟ್ಟಿಕೊಳ್ಳೋದಿಲ್ಲ. ಭಾಗವತದ ಏಕಾದಶ ಸ್ಕಂದದಲ್ಲಿ ಆ ರೀತಿ ಇರಬೇಕು ಸಜ್ಜನರು, ತಾವು ಹೆಚ್ಚು ಶ್ರಮ ಪಡಬಾರದು ಅಂತ ಇದೆ. ಅದನ್ನು ನಿಜವಾಗಿ ಅನುಷ್ಠಾನದಲ್ಲಿ ತಂದವರು ಸತ್ಯವರರು ಅನ್ನುವ ದೃಷ್ಟಿಯಲ್ಲಿಯೂ ಸರ್ಪದ ಸಾದೃಶ್ಯ. ಮೇಲ್ನೋಟಕ್ಕೆ ಬರೀ ಶಾಬ್ದಿಕ ಸಾದೃಶ್ಯವನ್ನು ಹೇಳಿದಂತೆ ತೋರ್ತದೆ, ಒಳಗೆ ಈ ವಿವಕ್ಷಿತಾರ್ಥ ಉಂಟು ಅಂತ ನಾವಿಲ್ಲಿ ಚಿಂತನೆ ಮಾಡಬಹುದು. ಕೊನೆಗೆ ಒಂದೇ ಶಬ್ದದಲ್ಲಿ ಎಲ್ಲರ ವೈಷಮ್ಯ ಹೇಳ್ತಾರೆ, ಇವರು ಯಾರ ಸಾದೃಶ್ಯವೂ ಇಲ್ಲ ಅಂತ. ಯಾಕೆ? ನತೆ ನಿಶ್ಚಿದ್ರ ಸಜ್ಜಾತಿ ವಕ್ರೇತರ ಗತಿತ್ವತಃ. ನಿಶ್ಚಿದ್ರ ಕರ್ಣಕುಂಡಲದ ಕರ್ಣ ಕಿವಿಯ ಸಾದೃಶ್ಯ ಹೇಳಿದರು, ಸಾದೃಶ್ಯ ಇಲ್ಲ ಅಂತಾರೆ. ಯಾಕೆ ಸಾದೃಶ್ಯ ಇಲ್ಲ? ಶುಚಿಕುಂಡಲ ಸತ್ಸ್ಥಿತಿ ಅನ್ನೋ ಅರ್ಥದಲ್ಲಿ ಸಾದೃಶ್ಯ ಇರ್ಬೋದು, ದೇವರ ಮಹಿಮೆಯನ್ನು ತಿಳಿಸಿಕೊಡೋದು ಅನ್ನೋ ಅರ್ಥದೊಳಗೆ ಸಾದೃಶ್ಯ ಇರ್ಬೋದು. ಆದರೆ ಕಿವಿಗೊಂದು ತೂತಿರ್ತದೆ, ಛಿದ್ರ. ಇವರ ಚಾರಿತ್ರ್ಯದೊಳಗೆ ಯಾವುದೇ ಛಿದ್ರ ಇಲ್ಲ, ಆದ್ದರಿಂದ ನಿಶ್ಚಿದ್ರರು, ಸಾದೃಶ್ಯ ಇಲ್ಲ. ಇನ್ನು ಆ ಕರ್ಣ ಅವನಂತೆ ದಾನ ಮಾಡಬಹುದು, ಅವನಂತೆ ಕರ್ಣ ಶುಚಿಕುಂಡಲ ಸತ್ಸ್ಥಿತಿಗಳಾಗಿರಬಹುದು, ಆದರೆ ಅವನಿಗೆ ಯೋಗ್ಯವಾದ ಸಂಸ್ಕಾರಗಳಾಗಿರಲಿಲ್ಲ. ಜಾತೋಪಿ ಕ್ಷತ್ರಿಯೇ ಕುಲೆ ಅಕ್ಷತ್ರ ಸಂಸ್ಕಾರಯುತ ಅಂತ.
ಉತ್ತಮವಾದ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದರೂ ಆ ಸಂಸ್ಕಾರಗಳು ಅವನಿಗೆ ಆಗಲಿಲ್ಲ. ಹೀಗಾಗಿ ಅವನಿಗೆ ಆ ಜಾತಿಗೆ ಆಗಬೇಕಾದ ಸಂಸ್ಕಾರಗಳಾಗದೇ ಇದ್ದುದರಿಂದ ಅವನಲ್ಲಿ ಒಂದು ನ್ಯೂನತೆ ಇತ್ತು. ಇವರಲ್ಲಿ ಆ ನ್ಯೂನತೆ ಇಲ್ಲ. ಇವರು ಯಾವ ಕುಲದಲ್ಲಿ ಹುಟ್ಟಿದ್ರೋ ಆ ಎಲ್ಲ ಸಂಸ್ಕಾರಗಳು ಚೆನ್ನಾಗಿ ಆಗಿತ್ತು. ಆದ್ದರಿಂದ ಸಜ್ಜಾತಿಗಳು ಅಂತ. ಇನ್ನು ಸರ್ಪ ಅದು ವಕ್ರಗತಿ. ಇವರು ಮಾತ್ರ ವಕ್ರಗತಿ ಅಲ್ಲ, ಸರಳವಾದ ಗತಿ ಇವರದು. ಅಂಕುಡೊಂಕಾದ ಗತಿ ಇಲ್ಲ ಇವರದು. ನೇರವಾಗಿ ಮನಸ್ಸಿನಲ್ಲಿದ್ದದ್ದೇ, ಮಾತಿನಲ್ಲಿದ್ದದ್ದೇ, ಕೃತಿಯಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದ ವಿಷಯಗಳನ್ನು ತಿಳಿದುಕೊಂಡು ಅದೇ ರೀತಿ ಜೀವನವನ್ನು ನಡೆಸುವವರಾದದ್ದರಿಂದ ರುಜುಗತಿಗಳು, ವಕ್ರಗತಿಗಳಲ್ಲ ಅಂತ ಸರ್ಪದ ವೈಷಮ್ಯ ಕೂಡ ಇವರಲ್ಲಿ ಉಂಟು ಎಂಬುದಾಗಿ ಅವರ ಗುಣಗಳನ್ನು ವರ್ಣನೆ ಮಾಡ್ತಾ ಅದ್ಭುತವಾದ ತಮ್ಮ ಕಾವ್ಯದ ಪ್ರತಿಭೆಯನ್ನು ಕೂಡ ಗುರುಗಳ ಪಾದಗಳಿಗೆ ಅರ್ಪಣೆಯನ್ನು ಮಾಡುತ್ತಾರೆ, ಪಾದುಕೆಗಳಿಗೆ ಅರ್ಪಣೆಯನ್ನು ಮಾಡುತ್ತಾರೆ ಮಹಾನುಭಾವರು, ಸತ್ಯಧರ್ಮ ತೀರ್ಥರು ಎಂಬುದಾಗಿ ನಾವಿಲ್ಲಿ ತಿಳಿಯಬೇಕು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.